ಇನ್ನು ಈ ಭಾಗದಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಮುಳುಗಡೆ ಪ್ರದೇಶದ ಪುನರ್ವಸತಿ ಪುನರ್ ನಿರ್ಮಾಣ ಬಹಳ ದೊಡ್ಡ ಚರ್ಚೆ ಆಗ್ತದೆ. ಇವತ್ತು ಮೊನ್ನೆ ಬಂದು ಸುಮಾರು 400 ಕೋಟಿ ರೂಪಾಯಿನ ಹಂಚಿದ್ದೇವೆ ಅಂತ ಮುಖ್ಯಮಂತ್ರಿಗಳು ತಮ್ಮ ಏನನ್ನು ತಾನು ಚಪ್ಪಡಿಸ್ಕೊಂಡಿದ್ದಾರೆ. ಏನು ಆಜ್ಞೆ ಮಾಡಿದ್ರು ಇವರೇ, ನಾನೆಲ್ಲ ಹಿಂದಿನ ಎಲ್ಲ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಇವರೇ ಆಜ್ಞೆ ಮಾಡಿದ್ರು 3 ತಿಂಗಳಿಂದ ಡೇಟ್ ಹೇಳ. ಅವರು 3 ತಿಂಗಳ ಹಿಂದೆ ಒಂದು ಆದೇಶವನ್ನು ಮಾಡಿದರು. ಗೌರ್ಮೆಂಟ್ ಜೀವನ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಿ 9/10/2025 ಒಂದು ಆಜ್ಞೆಯನ್ನು ಮಾಡಿದರು. ಏನು ಮಾಡಿದರು? ಒಟ್ಟು ಅದರಲ್ಲಿ ಹೇಳ್ತಾರೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಯೋಜನೆ ಅಡಿ ಭೂ ಸ್ವಾಧೀನ ಮತ್ತು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯಕ್ರಮಕ್ಕೆ ಅಗತ್ಯ ಇರುವ ಹೆಚ್ಚುವರಿ ಸುಮಾರು 75,000 ಕೋಟಿ ಮೊತ್ತವನ್ನು ಮುಂದಿನ 4 ವರ್ಷಗಳಲ್ಲಿ ಬಳಸಲು ಸುಮಾರು 18,000 ಕೋಟಿ ವಾರ್ಷಿಕ ಅನುದಾನವನ್ನು ಜಲಸಂಪನ್ಮೂಲ ಇಲಾಖೆಗೆ ಆಯವ್ಯಯದಲ್ಲಿ ಸೂಕ್ತ ಕಲ್ಪಿಸಲಾಗುವುದು. ಇದು ಗೌರ್ಮೆಂಟ್ ಆರ್ಡರ್, ಸಚಿವ ಸಂಪುಟ ಅನುಮೋದಿತ ಗೌರ್ಮೆಂಟ್ ಆರ್ಡರ್. ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಚಾಮುಂಡೇಶ್ವರಿಯಲ್ಲಿ 30,000 ಸೋತ್ನಲ್ಲ ಮುಖ್ಯಮಂತ್ರಿಯಾಗಿ. ಮುಂದೇನು ಗೆಲುವು ಆಗಲಿಲ್ವಾ? ನಮ್ಮ ಕ್ಷೇತ್ರದಲ್ಲಿ 4-5 ಸತಿ ಗೆದ್ದೀವಿ ನಾವು. ಹಣದ ಪ್ರಭಾವದಿಂದ ನಮ್ಮನ್ನ ಇಲ್ಲಿ ನೀವು ನೋಡ್ತೀರಿ ಬರುವಂಥ ದಿನಗಳಲ್ಲಿ ಎಷ್ಟು ದೊಡ್ಡ ಹಣದ ಪ್ರಭಾವ ಬೀಳ್ತದೆ. ಮತ್ತು ಚುನಾವಣೆಯ ಸಂದರ್ಭದಲ್ಲೇ ಇವರಿಗೆ ಏನೋ ಗೃಹಲಕ್ಷ್ಮಿ ಬಿಡುಗಡೆ ಮಾಡ್ತಾರೆ. ನೀನೇನೋ ಮಾಡ್ಯಾರ 3 ತಿಂಗಳದ್ದು ಒಮ್ಮಕ್ಲೇ ಬಿಡುಗಡೆ ಮಾಡ್ತಾರೆ. ಈ ತಿಂಗಳು 3 ಬೇರೆ ಮಾಡ್ತಾರೆ. ಅದೇ ಬಿಡುಗಡೆ ಮಾಡ್ತಾರೆ. ಚುನಾವಣೆಯಲ್ಲಿ ಆಶಾ ಹಮೇಶ ಅಧಿಕೃತವಾಗಿ ಚುನಾವಣೆ ಆಯೋಗ ಕಣ್ಣು ಮುಚ್ಕೊಂಡು ಕೂತಿದೆ. ಚುನಾವಣೆ ಸರ್ಕಾರವಂತೂ ಭ್ರಷ್ಟ ಇದೆ, ಚುನಾವಣೆಯಲ್ಲೂ ಭ್ರಷ್ಟಾಚಾರವನ್ನು ಕಾಂಗ್ರೆಸ್ ತಂದಿದೆ. ಅದರ ಮುಖಾಂತರ ಗೆದ್ದಿದ್ದಾರೆ. ಅದರರ್ಥ ಪದೇ ಪದೇ ಗೆಲ್ತಾರಂತ. ಸಿದ್ದರಾಮಯ್ಯ ಸೋತಿರಲಿಲ್ಲ, ಅದಕ್ಕೆ ಬಾದಾಮಿಗೆ ಬಂದು ನಿಂದಿರಲಿಲ್ಲ. ಮತ್ತೊಮ್ಮೆ ಬಾದಾಮಿಗೆ ನಿಂದಿರಲಿಲ್ಲ. ಬಹಳ ದೊಡ್ಡ ನಾಯಕರವರು ಇಲ್ಲಿ ನಿಂತರೆ ಗ್ಯಾರಂಟಿ ಸೋಲ್ತಾರಂತ ಗೊತ್ತಿತ್ತು. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಅಧಿಕಾರಿಗಳಿಗೆ ನೀವು 3,000 ಕೋಟಿಗೆ ಖರ್ಚು ಮಾಡಬೇಡ ಅಂತ ಅದರ ಅರ್ಥ. ಅದು ನಿಮ್ಮ ಕೈಲಿ ಖರ್ಚು ಮಾಡೋಕ್ಕಾಗಲ್ಲ, ನೀವು ಮಾಡಕ್ಕೆ ಹೋಗ್ಬೇಡಿ. ಅರೆ ನೀವು ಏನೋ ಬಾಯಿ ಮಾತಲ್ಲಿ ಎಲ್ಲೋ ಭಾಷಣದಲ್ಲಿ ಹೇಳಿದ್ದಲ್ಲ. ಹಿಂದೆ ಭಾಷಣದಲ್ಲಿ ಹೇಳಿದ್ರಿ ಕೃಷ್ಣ ಮೇಲೆ ಆಣೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀವಿ ಅಂತ. ಅದನ್ನ ಕೃಷ್ಣಾರ್ಪಣೆ ಮಾಡಿದ್ರಿ. ಕೃಷ್ಣ ಮೇಲಿನ ಆಣೆಯನ್ನ ಕೃಷ್ಣಾರ್ಪಣೆ ಮಾಡಿದ್ರಿ. ಈಗ ಅದು ಬಿಡಿ ಜೀವ ಮಾಡಿರಿ ನೀವು. ಬಿಜೆಪಿಯವರು ಸುಳ್ಳು ಹೇಳ್ತಾರೆ. ಅದೇ ನಿಮ್ಮ ಆಜ್ಞೆ ಇಲ್ಲಿ, ನಿಮ್ಮ ಆಜ್ಞೆಯನ್ನು ನಾನು ತೋರಿಸ್ತಾ ಇದ್ದೇನೆ. ಈ ಭಾಗದ ಜನರಿಗೆ ಮೋಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದು ಕ್ಷಮೆಗೆ ಅರ್ಹರಿಲ್ಲದಿರುವಂತ ಒಂದು ಅಪರಾಧ. ಆಯ್ತು, ನವನಗರ ಮಾಡಿದ್ವಿ. ನಮ್ಮ ಕಾಲದಲ್ಲಿ ಅಭಿವೃದ್ಧಿಗೆ ಎಷ್ಟು ಹಣ ಕೊಡ್ತಿದ್ದೇವೆ, ನಿಮ್ಮ ಕಾಲದಲ್ಲಿ ನೀವು ಎಷ್ಟು ಕೊಟ್ಟಿದ್ದೀರಿ? ಬಹಿರಂಗ ಮಾಡಿ. ಏನಾದ್ರೂ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದ್ರೆ, ಸಾಮಾನ್ಯ ವೀರಣ್ಣ ಚರಂತಿ ಮಠದ ಹಿಂದೆ ಶಾಸಕರಿದ್ದರು, ಕಾರಜೋಳ ನೀರಾವರಿ ಸಚಿವರಿದ್ದರು, ಪೋದಾರ್ MLC ಇದ್ದರು. ಈ ಭಾಗದ ಎಲ್ಲ ನಾಯಕರ ಒತ್ತಾಸೆಯ ಮೇಲೆ ನಾನು ಮುಖ್ಯಮಂತ್ರಿ ಇದ್ದಾಗ ಅತಿ ಹೆಚ್ಚು ಹಣವನ್ನು ಬಾಗಲಕೋಟೆ ನಗರದ ಅಭಿವೃದ್ಧಿಗಾಗಿ ಹಿಂದೆ ನೀರಾವರಿ ಸಚಿವ ಇದ್ದಾಗಲೂ ಒಂದು ಸತಿ ಕೊಟ್ಟರು, ಈಗಲೂ ಕೂಡ ಕೊಟ್ಟರು. ಈ 3 ವರ್ಷದಲ್ಲಿ ತಮ್ಮ ಕಾಣಿಕೆ ಏನು ಕಾಣಿಕೆ ಇಲ್ಲ ಅಂತ ಗೊತ್ತಾಗಿಯೇ ತರಾತುರಿಯಲ್ಲಿ ಮೆಡಿಕಲ್ ಕಾಲೇಜನ್ನು ಕೊಡ್ತೀವಿ ಅಂತ.
ಯಾಕೆ ನಮ್ಮ ಮೇಟಿಯವ್ರದ್ದು ಕನಸು, ಮೇಟಿಯವರ ಆಸೆ ಅವ್ರ ಜೀವಂತವಾಗಿದ್ದಾಗ ಈಡೇರಿಸೋಕ್ಕಾಗಲಿಲ್ಲ. 3 ವರ್ಷ ಜೀವಂತದಿದ್ದಾಗ ಈಡೇರಿಸೋಕ್ಕಾಗಲಿಲ್ಲ. ಈಗ ನೆನಪಾಗ್ತದೆ. ಅದು ಏನು ಸರ್ಕಾರ ದುಡ್ಡಲ್ಲ, ಅದು ಸರ್ಕಾರ ದುಡ್ಡಲ್ಲ, ಯೂನಿವರ್ಸಿಟಿ ದುಡ್ಡು. ನಾವಿದ್ದಾಗ 4 ಕಾಲೇಜ್ ಮಾಡಿದ್ವಿ. ನಮ್ಮ ಹಾವೇರಿಗೆ, ಚಿಕ್ಕಮಗಳೂರಿಗೆ, ಚಿಕ್ಕಬಳ್ಳಾಪುರಕ್ಕೆ ಮತ್ತು ಯಾದಗಿರಿಗೆ ಕೇಂದ್ರ ಸರ್ಕಾರ 60% ಕೊಟ್ಟು, ರಾಜ್ಯ ಸರ್ಕಾರ 40 ಕೊಟ್ಟು, ಆ 40% ನಾವಿದ್ದಾಗ ಕೊಟ್ಟಿವಿ. 4 ಮೆಡಿಕಲ್ ಕಾಲೇಜ್ ಮಾಡಿದ್ವಿ. ಯೂನಿವರ್ಸಿಟಿ ದುಡ್ಡು ಬಳಕೆ ಮಾಡಲಿಲ್ಲ. ಅವತ್ತು 2,500 ಕೋಟಿ ಯೂನಿವರ್ಸಿಟಿಯಲ್ಲಿತ್ತು. ಸರ್ಕಾರದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ, ದಿವಾಳಿಯಾಗಿದೆ. ಆದರೆ ಇಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ಯೂನಿವರ್ಸಿಟಿ ದುಡ್ಡು ಮೇಲೆ ಇರ್ತಾನೆ. ಅವರೇ ಮಾಡಿರೋ ಅದನ್ನೇ. ಅದರ ಹಿಂದಿನ ವರ್ಷ ಭೂ ಸ್ವಾಧೀನಕ್ಕೆ ಕೊಡಬೇಕು ಅಂತ ರೈತರು ಕೋರ್ಟ್ಗೆ ಹೋದ್ರೆ, ಹಿಂದಿನ ವರ್ಷ ಅವ್ರ ಸೆಕ್ರೆಟರಿ ನಮ್ಮ ಕಡೆ ದುಡ್ಡಿಲ್ಲ, ಕೊಡೋಕ್ಕಾಗೋದಿಲ್ಲ, ಆಗಸ್ಟ್ವರೆಗೆ ಕೊಡೋಕ್ಕಾಗಲ್ಲ ಅಂತ ಹೈಕೋರ್ಟಿಗೆ ಅಫಿಡೇಟ್ ಕೊಡ್ತಾರೆ. ಮತ್ತು 524 ನಮ್ಗೆ ಅವಶ್ಯಕತೆನೇ ಇಲ್ಲ, 521ಕ್ಕೆ ಅಷ್ಟೇ ನಾವು ಮಾಡ್ತೀವಿ ಅಂತೇಳಿ ಓರಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರು? ಸೆಕ್ರೆಟರಿ ಇರಿಗೇಷನ್. ಇದು ಅವರ ಒಳಗಡೆ ಇರುವಂಥ ನೀತಿ. ಜನರಿಗೆ ಕಣ್ಣಿಗೆ ಮಣ್ಣು ಹಾಕುವ ಸಲುವಾಗಿ 18,000 ಕೋಟಿ ಪ್ರತಿ ವರ್ಷ, 75,000 ಕೋಟಿ 4 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರು. ನೀವೇ ಹೇಳಿದ್ರು, ನಿಮ್ದೇ ಅಂದಾಜು 3,000 ಕೋಟಿ ಕೊಡ್ತೀರಿ ಅಂತಂದ್ರೆ ಈ ಭಾಗದ ಜನರನ್ನು ಏನಂತ ತಿಳ್ಕೊಂಡಿದ್ದೀವಿ? ಮನೆ ಮಠ ಕಳ್ಕೊಂಡು ಬದುಕನ್ನು ಕಳ್ಕೊಂಡಿರುವಂಥ ಜನ ಸಂಕಷ್ಟದಲ್ಲಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಜಮೀನು ಕಳ್ಕೊಂಡಿದ್ದಾರೆ. ಊರೇ ಮುಳುಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ 1ನೇ ಹಂತದಲ್ಲಿ ಮುಳುಗಿರಿದ್ದಾವೆ, ಈ 2ನೇ ಹಂತದಲ್ಲಿ ಕೂಡ ಮುಳುಗ್ತವೆ. ಮತ್ತೆ ನಗರ ಪ್ರದೇಶದಲ್ಲಿ ಸುಮಾರು 8 ವಾರ್ಡ್ಗಳು ಮುಳುಗ್ತವೆ. ಇಷ್ಟು ಗಂಭೀರ ಸಮಸ್ಯೆ ಇದೆ. 3 ವರ್ಷ ಅಂತೂ ತಾವೇನೂ ಮಾಡಲಿಲ್ಲ. ಈಗ ಮೂಗಿಗೆ ತುಪ್ಪ ಹಚ್ಚಲು ಆಜ್ಞೆ ಮಾಡಿ 3,000 ಕೋಟಿ ಇಟ್ಟಾರೆ. ಮೊನ್ನೆ ಬಂದು ಭಾಷಣ ಮಾಡ್ತಾರೆ. ಈಗ 3,000 ಕೋಟಿ ನೀವು ಮಲ್ಲಿ ಖರ್ಚು ಮಾಡ್ರಿ, ಆಮೇಲೆ ಮತ್ತೆ ಕೊಡ್ತೇನೆ ನಾನು ಮುಂದೆ ಅಂತ ಮತ್ತೊಂದು ಸುಳ್ಳು. ಬಾಗಲಕೋಟೆ ಮಾಡ್ಬೋದಿತ್ತಲ್ಲ ಸರ್, 10 ವರ್ಷದ ಬೇಕೆ ಇತ್ತಲ್ಲ. ಏನು ನೀವಿದ್ದಾಗಲೇ ಮಾಡ್ಬೋದಿತ್ತಲ್ಲ ಸರ್ ಬಾಗಲಕೋಟೆ? 2014 ಅವ್ರು 4 ಕೊಟ್ಟಿದ್ರು. ಹೊಸದಾಗಿ ಎಲ್ಲೆಲ್ಲಿ ಬ್ಯಾಕ್ವರ್ಡ್ ಇದೆ ಅಲ್ಲಿ ಮಾಡಿದ್ವಿ. ನೆಕ್ಸ್ಟ್ ಹಂತದಲ್ಲಿ ಇವನು ಕೂಡ ಮಾಡ್ತಿದ್ವಿ. ನಮ್ಗೆ ಕೊಟ್ಟಿರೋ 2 ವರ್ಷದಲ್ಲಿ 4 ಮಾಡಿದ್ದೀವಿ. ಮುಂದೆ ಅವಕಾಶ ಸಿಕ್ಕರೆ ಹೆಚ್ಚಿಗೆ ಮಾಡ್ತಾ ಇದ್ವಿ. ಪುನರ್ವಸತಿನ ಕೇಂದ್ರಗಳನ್ನು ಮಾಡೋದನ್ನ ಕೈ ಬಿಡಬೇಕು ಅಂತೇಳಿ ಹೊಸ ಪುನರ್ವಸತಿ ನೀತಿ ತರಬೇಕು ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ಪ್ಲಾನ್ ಇದೆ ನೋಡ್ರಿ. ಅವ್ರು ಏನಾದ್ರು ಮಾಡಲಿ, ಅಲ್ಲ ಸರ್, ಅಲ್ಲಿ 1 ನಿಮಿಷ ಕೇಳಿ. ಪುನರ್ವಸತಿ ಕೇಂದ್ರಗಳನ್ನ ಮಾಡೋದು ಸರ್. ಅದೇ ಕೇಂದ್ರನ ಮಾಡಿ ದುಡ್ಡಿಲ್ಲ ಹೊಸದು ಏನೋ ತೆಗಿತಾರೆ. ಹಿಂದಕ್ಕೆ ಮಾಡಿದ್ರಲ್ಲ, ನಾವು ಅಕ್ವೈರ್ನ ಮಾಡೋದಿಲ್ಲ, ಏನು ನಾವು ಅಕ್ವೈರ್ನ ಮಾಡೋದಿಲ್ಲ, ಲೀಸ್ ಮೇಲೆ ತೊಗೊಳ್ತೀವಿ. ಬಾಡಿ ಕಟ್ತೀವಿ ಫಸ್ಟ್ ಅಕ್ವೈರ್ ಮಾಡೋದಿಲ್ಲ, ಲೀಸ್ ಮೇಲೆ ತೊಗೊಳ್ತೀವಿ. ಆಮೇಲೆ ಆ ನಾರ್ವೆ ಯಾವುದೋ ಒಂದು ಗಾಡಿ ಕಟ್ತೀವಿ. ಮುಳುಗಡೆನೇ ಮಾಡಿಕೊಡೋದಿಲ್ಲ. ನಾವು ನೀರು ಹಿಡಿತೀವಿ, ಅದ್ರ ಮುಳುಗಡೆ ಮಾಡಿಕೊಡೋದಿಲ್ಲ. ಅದ್ಭುತವಾದಂಥ ಯೋಜನೆಗಳನ್ನ ಇವರು ಹಿಂಗೆ ಜನರಿಗೆ ಮೋಸ ಮಾಡೋದು ತರ್ತಾರೆ. ಈಗ ಮೊನ್ನೆ ಒಂದು ವಿಧಾನ ಪರಿಷತ್ತಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ನಾವು ಸ್ಕಿನ್ ಗೇಟನ್ನು ಹಾಕ್ತೀವಿ, ಆದ್ರೆ ನೀರು ಹಿಡಿಯೋದಿಲ್ಲ. ನೀರು ಹಿಡಿಲಿಲ್ಲ ಅಂತ ಸ್ಕಿನ್ ಗೇಟ್ ಯಾಕೆ ಹಾಕ್ತೀವಿ? ಯಾರು ಪುರುಷಾರ್ಥಕ್ಕೆ ಹಾಕ್ತೀವಿ? ಜನರಿಗೆ ಮತ್ತೆ ಮೋಸ ಮಾಡೋದು. ನೀರು ಹಿಡಿಲಿಲ್ಲ ಅಂದ್ರೆ ಹಾಗೆ ಏನು ಪ್ರಯೋಜನಪ್ಪ? ಸ್ಥಿತಿಯಲ್ಲಿದೆ ರಾಜ್ಯ. ಈ 3 ವರ್ಷದಲ್ಲಿ ಅಭಿವೃದ್ಧಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಹೀಗಾಗಿ 23 ಚುನಾವಣೆಗೂ ಇವತ್ತಿನ 26 ಚುನಾವಣೆ ಜನ ಭ್ರಮಣ ನಿರಸನಗೊಂಡ ಕಾರಣದಿಂದ ಈ ಬಾರಿ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ದೊಡ್ಡ ಅಂತರದಿಂದ ಗೆಲ್ತಿರುವಂಥ ವಿಶ್ವಾಸ ನನಗಿದೆ. ಅವ್ರ ವಿಶ್ವಾಸ ಇರುವಂಥದ್ದು ಹಣಬಲ, ಅದರ ಮೇಲೆ ಅವರು ಚುನಾವಣೆಯನ್ನು ಮಾಡ್ತಾರೆ. ರಾಜ್ಯಶಕ್ತಿ ಮತ್ತು ಪ್ರಜಾಶಕ್ತಿ ನಡುವಿರುವಂಥ ಈ ಸಂಘರ್ಷ
ಯಾವಾಗ ಯಾವಾಗ ರಾಜಶಕ್ತಿ ಪ್ರಜಾಶಕ್ತಿ ನಡುವೆ ಸಂಘರ್ಷ ಆಗ್ತದೋ ಆಗ ಪ್ರಜಾಶಕ್ತಿನೇ ಗೆಲ್ಲೋದು. ಈ ಬಾರಿ ವೀರಣ್ಣ ಚರಂತಿಮಠ ಅವರ ಚುನಾವಣೆಯನ್ನ ಜನಸಾಮಾನ್ಯರೇ, ಮತದಾರರೇ, ನಮ್ಮ ಕಾರ್ಯಕರ್ತರೇ ಈ ಚುನಾವಣೆಯನ್ನು ಮಾಡ್ತಾರೆ. ಹೀಗಾಗಿ ಜಯ ಖಂಡಿತವಾದ